ಏನಣ್ಣ ನಿನ್ನೆ ನಿಮ್ಮ ಮನೇಲಿ ಕಳ್ತನ ಆಯ್ತಂತಲ್ಲ? ದುಡ್ಡು ಏನಾದ್ರು ಎತ್ಕೊಂಡು ಹೋಗಿದಾರ ಕಳ್ರು? ಲವ್, ನಾನೇ 30 ವರ್ಷದಿಂದ ಮನೇಲಿದ್ದೀನಿ. ನನಗೆ ಇವತ್ತಿನವರೆಗೂ 8 ಆನೆ ದುಡ್ಡು ಸಿಕ್ಕಿಲ್ಲ ಮನೇಲಿ. ಇನ್ನು ಕಳ್ರಿಗೆ ನಿನ್ನೇನು ಬದನೆಗಾಯಿ ಸಿಗುತ್ತಾ ಅಲ್ಲಿ? ಹೋಗು ಕೆಲಸ ನೋಡು. ಬಂದವನಿಲ್ಲಿ ಕಳ್ತನ ಆಯ್ತಾ ಕೇಳಕ್ಕೆ. ಅಯ್ಯೋ ಸರ್, ಚಂಪಾಕಲ್ಲಿ ತಿನ್ಬೇಡಿ ಸರ್. ಅದು ಯಾಕ್ರಿ, ಏನಾಯ್ತು? ಅಯ್ಯೋ, ಅದು ತಿಂದ್ರೆ ನಿಮಗೆ ನಷ್ಟ ಆಗುತ್ತೆ ಕಣ್ರಿ. ನಷ್ಟ ಆಗುತ್ತಾ? ಅದ್ಯಂಗ್ರಿ? ಕೊಡಿ ಇಲ್ಲಿ. ಚಂಪಾಕಲಿ ಎಲ್ಲ ತಿನ್ಬಿಟ್ರಲ್ರಿ, ಏನ್ ನಷ್ಟ ಅಂತ ಹೇಳಿಲ್ವಲ್ರಿ? ಸರ್, ನಷ್ಟನಾ? ಚಂಪಾಕಲ್ಲಿ ತಗೊಂಡಿದ್ಯಾರು? ನಾನು. ಚಂಪಾಕಲ್ಲಿ ತಿಂದಿದ್ಯಾರು? ನೀವು. ಮತ್ ನಷ್ಟ ಆಗಿದ್ ಯಾರಿಗೆ? ನನಗೆ. ನೋಡಿ, ಅದಕ್ಕೆ ಹೇಳಿ ತಗೋಬೇಡಿ ಅಂತ. ಅಣ್ಣ ಸ್ವಲ್ಪ ಕನ್ನಡ ಹಾಕೋಣ, ಮದುವೆಗೆ ಹೋಗಿ ಬರ್ತೀನಿ. ಒಂದು ನಿಮಿಷ ಬಾ ಇಲ್ಲಿ. ಮಗ, ಬೇಜಾರು ಮಾಡ್ಕೋಬೇಡ. ಹೊಡೆದೋಯ್ತು, ಚೆನ್ನಾಗಿರ್ತಾ ಇದ್ರೆ ಕೊಡ್ತಿದ್ದೆ ಮಗ. ಇವತ್ತು 500 ರೂಪಾಯಿ ಸಿಕ್ಕಿದೆ. ಫೈರೋದಣ್ಣಗೆ ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಬಿರಿಯಾನಿ ತಿನ್ಕೊಂಬರೋಣ ಇವತ್ತು. ಇವನ ಜೊತೆ ನಿಂತಿದ್ರಲ್ಲ ಇರೋ, ಸರಿ ಫೋನ್ ಮಾಡ್ತೀನಿ. ಈ ಸಮೀರ್ ಯಾಕೆ ಫೋನ್ ಮಾಡ್ತಾವ ನೀನು? ಯಾವಾಗ ನೋಡಿದ್ರು ಬರೀ ದುಡ್ಡು ಕೇಳ್ತಾ ಇರ್ತಾನೆ. ಈಗಲೂ ಅಷ್ಟೇ, ದುಡ್ಡಿಗೋಸ್ಕರನೇ ಕಾಲ್ ಮಾಡ್ತಾ ಇರಬೇಕು. ಓ, ಎತ್ತದೇ ಇಲ್ಲ, ಸಾಯಿಲಿ. ಸರ್, ನೆನ್ನೆ ಸೂಟ್ ತೊಗೊಂಡೋಗಿದೆ. ನನ್ನ ಹೆಂಡ್ತಿಗೆ ಯಾಕೋ ಕಲರ್ ಇಷ್ಟ ಆಗ್ತಿಲ್ಲ, ಒಂಚೂರು ಚೇಂಜ್ ಮಾಡಿಕೊಡಿ ಸರ್. ಸರ್, ಒಂದು ನಿಮಿಷ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಹೇಗಿದ್ದಾಳೆ ಇಲ್ಲಿ ನೋಡಿ ಸರ್. ಇದೇನು ಸರ್ ಚೇಂಜ್ ಮಾಡಿಕೊಡಿ ಅಂದರೆ ಹುಡುಗಿರ್ ಫೋಟೋ ತೋರಿಸ್ತಿದ್ರಲ್ಲ ಸರ್ ನೀವು? ಸರ್, ಇದ್ರಲ್ಲಿ ಯಾರನ್ನಾದ್ರೂ ನೋಡ್ಕೊಂಡು ನೀವು ಹೆಂಡ್ತಿನ ಚೇಂಜ್ ಮಾಡ್ಕೊಳ್ಳಿ. ನಮ್ಮ ಅಂಗಡಿಲಿ ಮಾತ್ರ ಬಟ್ಟೆ ಚೇಂಜ್ ಆಗೋದಿಲ್ಲ. ತಗೊಳ್ಳಿ, ತಗೊಂಡು ಹೋಗ್ತಾ ಇರಿ. ಅಯ್ಯೋ, ಎಲ್ಲಿ ನೋಡೋರು ಕವಿತಾ ಬರೆಯೋರು. ನಾನು ಕಣೋ ಸರ್. ಸರ್, ನಿಮ್ದು ಕವಿತೆಗಳು ಎಲ್ಲ ಕೇಳಿದ್ದೀನಿ ಸರ್. ನಿಮ್ಮ ದೊಡ್ಡ ಅಭಿಮಾನಿ ಸರ್ ನಾನು. ಓ ಹೌದಾ, ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಸರ್, ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸರ್. ಒಂದು ಕವಿತೆ ಹೇಳಿ ಸರ್. ಹೇಳಿ ಸರ್, ಒಂದು ಕವಿತೆ ಹೇಳಿ ಸರ್. ಸರಿ ಸರಿ, ಬನ್ನಿ. ಹಾಲಿನಂತ ಬೆಳುಪು ನಿರ್ಮಾದಿಂದ ಬಂತು, ಬಣ್ಣದ ಬಟ್ಟೆಗೆ ಪಳಪಳ ಮಿಳುಗಿಂತು, ಎಲ್ಲರ ನೆಚ್ಚಿನ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ. ಕವಿತೆ ಕಣ ಇದು.